ಮಾತನಾಡಲಾರೆ ಏನಪ್ಪ. ಈ ನಿನ್ನ ಮಗ ತುಂಬಾ ಉಡಾಳ, ವಾಚಾಳಿ, ಹಠವಾದಿ ಅಂತ ನನ್ನ ಮೇಲೆ ಸಿಟ್ಟಾಗಿ ಮಾತನಾಡಲೇ ಮೂಗಳಾಗಿ ಕುಳಿತಿರುವೆ ನಮ್ಮ. ಮಾತನಾಡಮ್ಮ, ಮಾತನಾಡು. ಅಮ್ಮ, ಮಮತೆಯಿಂದ ಬೆಳೆಸಿದ ಮಾತೇನೆ ಇತಿ ಅನ್ನೋ ಕಾರಣಕ್ಕಾಗಿ ಹಠ ಮಾಡ್ತಾ ಇದ್ದೆ, ವಾದಿಸ್ತಾ ಇದ್ದೆ, ವಾಚಾಳಿತನ ಮಾಡ್ತಾ ಇದ್ದೆ. ಆದ್ರೆ ನಿನ್ನನ್ನು ಕಳೆದುಕೊಂಡ ನಾನು ಈಗ ದಾರ ಮುಂದೆ ಹಠ ಮಾಡಲಮ್ಮ. ದಾರ ಮುಂದೆ ಹಠ ಮಾಡು. ಅಮ್ಮ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರನ್ನೂ ಕಳೆದುಕೊಂಡು ಅನಾಥನಾದ ನಾನು ಈ ಭೂಮಿಯ ಮೇಲೆ ಬದುಕುವುದಾದರೂ ಹೇಗಮ್ಮ? ಬಾರಮ್ಮ ನಿನ್ನ ಮಗನ ಕಡೆ, ಬಾರಮ್ಮ. ಬನ್ನಿ ಲಿಂಗಜ್ಜ, ಅದೇಕೋ ನನಗೆ ಹಸಿವಿಲ್ಲ, ನೀನು ಊಟ ಮಾಡು. 3 ದಿನಗಳಿಂದ ನೀವು ಊಟ ಮಾಡಿಲ್ಲ. ಕೆಂಪು ರಾಬಿ ಅಂತಿದ್ದ ಈ ನಿಮ್ಮ ಮುಖ ಹೇಗೆ ಮಾಡಿ ಹೋಗಿದೆ ನೋಡಿ. ಹೀಗೆ ಊಟ ಇದ್ರಲ್ಲಿ ಸದಾ ಚಿಂತೆಯಲ್ಲಿ ಮುಳುಗಿ ಬಿಟ್ಟರೆ ನಿಮ್ಮ ಆರೋಗ್ಯದ ಗತಿ ಹೇಳೋದು. ನೀವು ಈ ರೀತಿ ಯೋಚಿಸುತ್ತಾ ಕುಳಿತರೆ ಶಿವನ ಪಾದಕ್ಕೆ ಶರಣಾದ ನಿಮ್ಮ ತಾಯಿಯವರು ಮರಳಿ ಬರುವರೆ. ನೀವು ವಿದ್ಯಾವಂತರು, ವಿಚಾರಶೀಲರು, ನೀವೇ ಈ ರೀತಿ ಮಾಡಿದರೆ ನಮ್ಮ ಗತಿ ಲಿಂಗಜ್ಜ, ಆ ದೇವರು ನನ್ನ ಹೆತ್ತವನ ಜೊತೆಯಲ್ಲಿ ನನ್ನನ್ನು ಕರೆದುಕೊಂಡು ಬಿಟ್ಟಿದ್ರೆ ಶಿವ ಶಿವ ದರಿ ಅತ್ತ ಶಿವನು ಮಾತನಾಡಿ ಈ ಮುದುಕನ ಮನವನ್ನು ನೋಯಿಸಬೇಡಿದರಿ. ನಿಮ್ಮಿಂದಲೇ ಈ ಮನೆ ಕೀರ್ತಿ ಕಂಗೊಳಿಸಬೇಕು. ನಿಮ್ಮಿಂದಲೇ ಈ ಮನೆ ವಂಶಜ್ಯೋತಿ ಬೆಳಗಬೇಕು ದರಿ. ನಿಮ್ಮಿಂದಲೇ ಈ ಮನೆ ವಂಶಜ್ಯೋತಿ ಬೆಳಗಬೇಕು. ಹೌದು ಲಿಂಗಜ್ಜ, ನನ್ನ ತಾಯಿಯು ಕೂಡ ಪದೇ ಪದೇ ಇದೇ ಮಾತನ್ನ ಹೇಳ್ತಾ ಇದ್ದು. ಏ ದಯಾನಂದ, ನೀನು ಈ ಮನೆಯ ನಂದ ದೀಪವಪ್ಪ. ನಮಗಿರುವುದು ನೀನೊಬ್ಬನೇ ಕುಲಪುತ್ರ. ಆದಷ್ಟು ಬೇಗ ನಿನ್ನ ಮದುವೆ ಮಾಡಬೇಕು. ನೀನಿನ್ನ ಸತಿಯೊಳಗೆ ಆನಂದವಾಗಿರೋದನ್ನ ನೋಡಿ ನಾವು ಕಣ್ತುಕೋಬೇಕು, ಮೊಮ್ಮಕ್ಕಳನ್ನ ಹೊತ್ತು ಮುದ್ದಾಡಬೇಕು ಅಂತ. ಆದ್ರೆ ಆ ನನ್ನ ತಾಯಿ ಕಂಡ ಕನಸು ನನ್ನ ಸಾಗುವ ಮುಂಚಿತವಾಗಿಯೇ ಲೋಕದಿಂದ ದೂರವಾದಳು ಲಿಂಗಜ್ಜ. ಅಂದಾಗ ನಾನು ಯಾರಿಗಾಗಿ ಬದುಕಬೇಕು, ಏತಕ್ಕಾಗಿ ಬದುಕಬೇಕು? ನನ್ನ ಸುಖ ಸಂತೋಷವನ್ನ ಕಂಡು ಆನಂದ ಪಡುವವರಾದ್ರೂ ಯಾರಿದ್ದಾರೆ ಲಿಂಗಜ್ಜ ಈ ಜಗದಲ್ಲಿ? ನೀನೇ ಹೇಳು. ಏಕೆ ನಾನಿಲ್ಲವೇ? ಒಡ ಹುಟ್ಟಿದ ತಮ್ಮನಕ್ಕಿಂತ ಹೆಚ್ಚಾದ ನಿಮ್ಮ ರವಿ ಇಲ್ಲವೇ? ದನಿ ಅಷ್ಟೇ ಯಾಕೆ, ನಿಮ್ಮ ಕೈ ಹಿಡಿದು ಬಹಳ ಸಂಗಾತಿಯಾಗಿ ಬರುವ ನಿಮ್ಮ ಪ್ರೀತಿಯ ಲತ ಇಲ್ಲವೇ ದನಿ? ಲಿಂಗಜ್ಜ, ಹೌದು ದನಿ, ಹೌದು. ನನಗೆಲ್ಲ ಗೊತ್ತು. ಅವಳು ನಿಮಗೆ ಬರೆದ ಪ್ರೇಮ ಪತ್ರ, ನೀವು ಅವಳಿಗೆ ಬರೆದ ಪ್ರೇಮ ಪತ್ರ, ಅದನ್ನೆಲ್ಲ ನಾನು ನೋಡಿದ್ದೇನೆ ದನಿ. ಲಿಂಗಜ್ಜ, ಅದು ಪ್ರೇಮ ಪತ್ರವಲ್ಲ, ಬರೀ ಸಾಹಿತ್ಯ ವಿಮರ್ಶೆ ಅಷ್ಟೇ.
ಹೌದು. ಹಾ ಅದೇನೇ ಇರಲಿ ದನಿ ದನಿ ನಾನು ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ ದನಿ? ಹೇಳಿ ಗಜ. ನೋಡಿದ್ದೀನಿ ಆ ತಾಯಿ ಸಾಕ್ಷಾತ್ ಲಕ್ಷ್ಮಿ ಇದ್ದ ಹಾಗೆ ಇದ್ದಾಳೆ. ನೀವು ಅವಳನ್ನು ಕೈ ಹಿಡಿದು ಈ ಮನೆಗೆ ಕರೆತಂದು ಬಿಡಿದನಿ. ಆಗ ನೋಡಿದನಿ ಈ ಮನೆ ಸ್ವರ್ಗವಾಗಿ. ಹಾಗೆ ಆಗಲಿ ಗಜ. ಹಿರಿಯನಾದ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿದ್ದರೆ ನನ್ನ ಬಾಳು ಬಂಗಾರವಾಗುವುದರಲ್ಲಿ ಯಾವ ಸಂದೇಹನೂ ಇಲ್ಲ. ಹಾಗಾದ್ರೆ ಈಗಲಾದ್ರೂ ಊಟಕ್ಕೆ ಬರ್ಬೋದಲ್ಲ ದನಿ ನೀವು? ಲಿಂಗಜ್ಜ, ಅದೇಕೂ ನನಗೆ ಹೊಟ್ಟೆ ಹಸಿವಿಲ್ಲ. ನಾನು ರಾತ್ರಿ ಊಟ ಮಾಡ್ತೀನಿ. ಬೇಕಿದ್ರೆ ನಿನ್ ಸಂತೋಷಕ್ಕಾಗಿ ಒಂದು ಲೋಟ ಹಾಲು ತೆಗೆದುಕೊಂಡು ಬಾ, ಕುಡಿತೀನಿ. ಈಗಾದ್ರೂ ಹಾಲು ಕುಡಿತೀನಿ ಅಂದ್ರಲ್ಲ ದನಿ. ದನಿ ನೀವು ಕೂತ್ಕೊಳ್ಳಿ, ನಾನು ಹಾಲು ತಗೊಂಡ್ ಬಂದ್ಬಿಡ್ತೀನಿ ದನಿ. ಜಮೀನ್ದಾರೆ, ಜಮೀನ್ದಾರೆ. ಯಾರಮ್ಮ? ನೋಡಮ್ಮ, ಈಗ ಅವರ ಮನಸ್ಸು ಸರಿಯಾಗಿಲ್ಲ. ನೀನು ನಾಳೆ ಬಂದು ಬಿಟ್ಟೆ ಇರ್ತೇವೆ? ಇಲ್ಲ ಯಜಮಾನ್ರೆ, ನನಗೆ ಅರ್ಜೆಂಟಾಗಿ ಅವ್ರನ್ನ ಕಾಣಲೇಬೇಕು. ಅವರನ್ನ ಕಾಣದೆ ನಾನು ಮನೆಗೆ ಹೋದ್ರೆ ನಮ್ಮ ತಂದೆ ಮನೆಗೆ ಸಿದ್ಧತೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಎಂತ ಹಠಮಾರಿ ನಮ್ಮನ್ನು. ಈಗ ಅವರು ತಮ್ಮ ತಾಯಿ ಸತ್ಯ ಚಿಂತೆಯಲ್ಲಿ ಕೊರಗುತ್ತಾ ಕುಳಿತಿದ್ದಾರೆ. ಅಂಥದ್ರಲ್ಲಿ ನಿಮ್ಮಂತವರ ಕಾಟ ಬೇರೆ ಜಾಸ್ತಿ ಆಯಿತು. ಚೇಚೆ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ. ನಮ್ಮ ತಂದೆ ದೈವದಲ್ಲಿ ಇದ್ದಂತಾಗ್ಲಿ. ನಾನು ಬರ್ತೀನಿ. ಲಿಂಗಜ್ಜ, ನನ್ನ ತಾಯಿ ಸತ್ತ ಚಿಂತೆಯಿಂದ ನನ್ನಿಂದಲೇ ಬದುಕಬೇಕಾದ ಅವರ ತಂದೆಯವರನ್ನ ಬಲಿ ತೆಗೆದುಕೊಳ್ಳುವುದು ಅದು ಯಾವ ನ್ಯಾಯ? ಆಶಾ, ಏನಾಗಿದೆ ಅಮ್ಮ ಗುರುಗಳಿಗೆ? ಆತ್ಮ ರೋಗದಿಂದ ಬಳಲ್ತಾ ಇದ್ದ ಅಪ್ಪಾಜಿಯವರಿಗೆ ನಿನ್ನೆ ರಾತ್ರಿಯಿಂದ ತುಂಬಾ ಸೀರಿಯಸ್ಸು. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ. ಔಷಧ ಉಪಚಾರಕ್ಕಾಗಿ ಹಣ ಬೇಕಾಗಿತ್ತು. ಅಪ್ಪಾಜಿಯವರು ಈ ಲೆಟರ್ ಕೊಟ್ಟು ಕಳಿಸಿದ್ರು. ಲಿಂಗಜ್ಜ, ಗುರುಜಿ, ಎಂತಹ ಮಾತನಾಡಿದ್ದೀರಿ ಗುರೂಜಿ. ಈ ದಯಾನಂದ ಬದುಕಿರುವವರೆಗೂ ನೀವು ನಿರ್ಭಾಗ್ಯರಲ್ಲ ಗುರುಜಿ, ನೀವು ನಿರ್ಭಾಗ್ಯರಲ್ಲ. ಆಶಾ, ತೆಗೆದುಕೊಳ್ಳಮ್ಮ ಈ ಹಣವನ್ನ. ನಾನು ನಾಳೆ ಬಂದು ಗುರುಜಿ ಅವ್ರನ್ನ ಕಾಣ್ತೀನಿ ಅಂತ ಹೇಳಿ. ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ನಾನು ಬರ್ತೀನಿ. ಆಶಾ, ಹಾಲು ಕುಡ್ಕೊಂಡು ಹೋಗಮ್ಮ. ಕೊಡುಲಿ. ಬೇಡಿ, ಹಾಲು ಕುಡಿಯೋದಕ್ಕಿಂತ ಹೆಚ್ಚು ಹೊಟ್ಟೆ ತುಂಬಿದೆ ನನಗೆ. ಅದೇಗಮ್ಮ, ಹಾಲು ಕುಡಿಯೋದೇ ಅದೇಗಮ್ಮ ನಿಮ್ಮ ಹೊಟ್ಟೆ ತುಂಬುತ್ತೆ. ಆಶಾ, ಹಾಲು ಅಂದ್ರೆ ಅಮೃತ ಅಂತ ಹೇಳಿದ್ದಾರಮ್ಮ ಹಿರಿಯರು. ಅದಕ್ಕೋಸ್ಕರ ಅದನ್ನ ತಿರಸ್ಕರಿಸಬಾರ್ದು, ಕುಡಿದುಕೊಂಡವರು. ಕೊಡುಲಿ. ಮತ್ತೆ ತಾವು? ನಿಮ್ಗೂ ತಗೊಂಡು ನಾನು ಹೋಗ್ಬರ್ತೀನಿ ಜಮೀನ್ದಾರೆ. ಚೇಚೆ, ಜಮೀನ್ದಾರಲ್ಲ, ಪ್ರೀತಿಯಿಂದ ದಯಾನಂದ ಅಂತ ಕರೆದ್ರೆ ಸಾಕು. ತಾವು ಎಷ್ಟೇ ಆದ್ರೂ ದೊಡ್ಡ ಜಮೀನ್ದಾರಲ್ವೇ? ಅದೆಲ್ಲವೂ ನನ್ನ ತಾತ ಮುತ್ತಾತರ ಕಾಲದಲ್ಲಿತ್ತು. ಸರಿ, ನಾನು ಹೋಗ್ಬರ್ತೀನಿ ದಯಾನಂದ್. ಹೋಗ್ಬನ್ನಿ ಆಶಾ. ದಯಾನಂದ, ಇದೇ ರೀತಿ ಅದೆಷ್ಟು ದಿನ ಮರಬಹುದು ಅಂತ. ನೀ ರೀತಿ ಮಾಡ್ತಾ ಹೋದ್ರೆ ನಿನ್ನ ಆರೋಗ್ಯದ ಗತಿ ಏನು? ನಿನ್ನನ್ನೇ ನಂಬಿದ ನನ್ನ ಗತಿ ಏನು? ಸಾವಿರಾರು ಜನ ಕಾರ್ಮಿಕರ ಗತಿ ಏನು ಅಂತ. ಈಗ ಕಾರ್ಮಿಕರ ಗತಿ ಏನಾಗಿದೆ ರವಿ? ಅಮ್ಮ ತೀರಿ ಹೋದ ದಿನದಿಂದ ಮುಚ್ಚಿದ ಮಿಲ್ಲನ್ನು ಇದುವರೆಗೂ ತಿರುಗಿಲ್ಲ. ಬಡ ಕಾರ್ಮಿಕರೆಲ್ಲ ಕಣ್ಣೀರಿಡುತ್ತಾ ಕುಳಿತಿದ್ದಾರೆ. ಅವರಿಗೆ ನಿನ್ನೆದುರು ನಿಂತುಕೊಳ್ಳುವ ಶಕ್ತಿ ಮೊದಲೇ ಇದೆ. ಇನ್ನು ನನ್ನನ್ನು ಪೀಡಿಸದೆ ಗತ್ಯಂತರವಿಲ್ಲ. ರವಿ, ಎಂತಹ ದೊಡ್ಡ ತಪ್ಪು ಮಾಡ್ಬಿಟ್ಟಿಯೋ? ಆ ಮ್ಯಾನೇಜರ್ ಚಂದ್ರನಾಥ್ ನನಗೆ ಹೇಳ್ಬಾರ್ದೆ. ಹೋಗ್ಲಿ ಬಿಡಪ್ಪ, ಸದ್ಯ ಹೀಗೆ ಬ್ಯಾಂಕಿಗೆ ಹೋಗಿ ಕ್ಯಾಶ್ ತೆಗೆದುಕೊಂಡು ಬಂದು ಎಲ್ಲ ಕಾರ್ಮಿಕರಿಗೂ ಒಂದೊಂದು ತಿಂಗಳ ಅಡ್ವಾನ್ಸ್ ಕೊಟ್ಟು ಮಿಲ್ ಓಪನ್ ಮಾಡಿಸಿ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳು. ಮಿಸ್ಟರ್ ದಯಾನಂದ, ಇದು ನನ್ನಿಂದಾಗದ ಕೆಲಸ. ಯಾಕೋ, ಏನಾಯ್ತು? ಹೀಗೆ ಎಷ್ಟು ದಿನ ಅಂತ ಉಪವಾಸ ಮಾಡ್ತೀಯಾ?
ಈಗ ನೀನು ನನ್ನ ಜೊತೆ ಊಟ ಮಾಡಿದ್ರೆ ಮಾತ್ರ ನೀ ಹೇಳಿದ ಕೆಲಸ ಪೂರೈಸ್ತೀನಿ. ಅಯ್ಯೋ ನೀನೊಬ್ಬ ವಿಚಿತ್ರ ಸ್ವಭಾವದ ಅನ್ಕೊಂಡು. ಸರಿ ನಡಿಯಪ್ಪ, ನಿನ್ ಜೊತೆನೆ ಊಟ ಮಾಡ್ತೀನಿ. ಆಯ್ತು. ಎಲ್ಲಿ ಆಶಾ ಇತ್ತ ಕಡೆ ಹೋಗಿದ್ದೆ? ಜಮೀನ್ದಾರ್ ದಯಾನಂದ ಮನೆಗೆ ಹೋಗಿದ್ದೀರತ್ತ? ಯಾಕೆ ದಯಾನಂದ ಅವ್ರನ್ನ ಮೀಟ್ ಮಾಡ್ಕೊಂಡ್ ಅಂತ ಗುರುಜಿಯವ್ರು ಏನಾದ್ರು ಕಳಿಸ್ಕೊಡ್ತಿದ್ರೇನೆ? ಇಲ್ಲ ಲತ, ಅಪ್ಪಾಜಿ ಅವರಿಗೆ ನಿನ್ನೆ ರಾತ್ರಿಯಿಂದ ತುಂಬಾ ಸೀರಿಯಸ್, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ. ಅದಕ್ಕಾಗಿ ಜಮೀನ್ದಾರ್ ಹತ್ರ ಹಣಕ್ಕಾಗಿ ಅಪ್ಪಾಜಿ ಅವರು ಪತ್ರ ಬರ್ಕೊಂಡು ಕಳಿಸಿದ್ರು ಅಷ್ಟೇ. ಯಾಕೆ ದಯಾನಂದ ಅವರು ನಿನಗೆ ಹಣ ಕೊಡ್ಲಿಲ್ವೇ? ಹಣ ಕೊಟ್ರು. ಅವರ ತಾಯಿ ತೀರಿ ಹೋದ ದುಃಖದಲ್ಲಿ ತತ್ತರಿಸಿ ಹೋದವರ ಮನಸ್ಸಿಗೆ ಮತ್ತಷ್ಟು ಕಷ್ಟ ಕೊಟ್ಟು ಬಂದೇ ನಾನು. ದಯಾನಂದ ಏನಾದ್ರು ನಿನ್ ಮೇಲೆ ಕೋಪ ಮಾಡ್ಕೊಂಡು ಚಿಂಚಿ ಬಿಟ್ಟು ಅದು ಕೋಟ್ಯಾಧೀಶ್ವರಾದ್ರು ಕೊಂಚ ಮಾತ್ರವೂ ಅವರಲ್ಲಿ ಸಿಟ್ಟಿಲ್ಲ. ತಮ್ಮ ಕಷ್ಟಗಳೇನಿದ್ರು ತೋರ್ಪಡದೆ ಕೈ ಎತ್ತಿ ದಾನ ಮಾಡುವ ಕರುಣಾಮೂರ್ತಿಗಳು ಅವರು. ತಾವತ್ತು ಪರರ ನಗಿಸುವ ಪರಮ ಪಾವನ ಮೂರ್ತಿ ಆ ದಯಾನಂದ. ಮತ್ತೆ ಯಾವಾಗಲೂ ಅವ್ರ ಗುಣ ಬಂಗಾರದ ಗುಣ ಅಲ್ವೇನೆ? ನಾನಂದ್ರೆ ಅವ್ರ ಗುಣಕ್ಕೆ ಮನದ್ ಹೋದೆ ಲತಾ. ಹೌದೇ? ಹಾ ಲತಾ, ಗೊತ್ತಾಗುತ್ತೆ. ನಾನು ಆಸ್ಪತ್ರೆಗೆ ಹೋಗ್ತೀನಿ, ನೀನು ಸಾಯಂಕಾಲ ನಿರಂಜನ ಅಲ್ಲಿ ಮಾತಾಡೋಣ. ನೋಡು, ನೀನು ಆದಷ್ಟು ಬೇಗ ಮನೆಗೆ ಹೋಗಿ ಗುರುಜಿ ಅವರಿಗೆ ಔಷಧ ಉಪಚಾರ ಮಾಡು, ಮತ್ತೆ ನಾನು ನಿನಗೆ ಸಿಗ್ತೀನಿ. ಹಾಗೆ ನಾನು ಬರ್ತೀನಿ. ಆಶಾರದ ಬಾಳದ ಗೆಳತಿ, ಇಂಥ ಸಮಯದಲ್ಲಿ ಗುರುಜಿಯವರು ಏನಾದರೂ ಹಸುನಿಗಿದ್ರೆ ಆಶಾಳ ಬಾಳು ಭವ್ಯತೆಗೊಳಿಸುವರು ಯಾರು? ಅದಕ್ಕಾಗಿ ಏನೇ ಆಗಲಿ ಅವರಿಗೆ ಅಕ್ಕ ತಂಗಿ ಯಾರೂ ಇಲ್ಲ. ಅಕ್ಕನ ಸ್ಥಾನದಲ್ಲಿ ನಿಂತು ನಾನು ಅವಳ ಬಾಳ ಬೆಳಕನ್ನು ಆದಷ್ಟು ಬೇಗನೆ ಬೆಳಗಿಸಲೇಬೇಕು. ಆದ್ರೂ ಗುಣದಲ್ಲಿ ಬಂಗಾರದಂತಲೂ ನನ್ನ ಗೆಳತಿ ಈ ಆಶಾ. ಸಾಕಾಗೋದು ನೋಡಿ ನಮ್ಮ ಯಪ್ಪ. ಈ ಊರಾಗಿರು ಎಲ್ಲ ದೇವರಾಣಿ ಮಾಡಿ ಹೇಳ್ತೀನಿ ಯಪ್ಪ. ನಾನು ಮದುವೆ ವಯಸ್ಸಿಗೆ ಬಂದಿರು, ನನಗೆ ಮದುವೆ ಮಾಡುವಂತ ಒಟ್ಟ ಸೈಟ್ ಕೇಳೋಣಲ್ರಿ. ಅಲ್ಲಯ್ಯಪ್ಪ, ನೀನ್ ನಾನಿ, ನಮ್ಮವ್ ನಾನಿ, ಎಲ್ಲ ರಾಣಿ ಮಾಡಿ ಹೇಳ್ತೀನಿ ಯಪ್ಪ. ನನಗೆ ಮದುವೆ ಮಾಡೋದು ಒಟ್ಟ ಕೇಳೋಣ ಅಲ್ರಿ. ನೀವು ಹೇಳಿ, ನಾನು ಮದುವೆ ವಯಸ್ಸಿಗೆ ಬಂದಿನೋ ಇಲ್ಲ? ಒಂದು ಹುಡಿ ಬರಕದ ತಡ್ರಿ, ನಾನು ಮದುವೆ ವಯಸ್ಸಿಗೆ ಬಂದಿನೋ ಇಲ್ಲ ಅಂತ. ಸ್ವಲ್ಪ ನಿಂದ್ರಿಲ್ಲ. ದಾರಾಗ ಯಾರು ನಿಂತಾರ, ಯಾಕೆ ನಿಂತಾರ, ನಮ್ಮೂರು ತಮ್ಮೂರು ಒಂದ್ ಸ್ವಲ್ಪ ತಮ್ಮ ಅಂತ ಮಾತಾಡ್ಕೊಂತ ನಿಂದ್ರಬೇಕು. ಹಂಗ ಬೆರ್ರ ಅಂತ ಹೊಂಟಾಡ್ಬಿಡ ಆ ಕದಂಬ ಬಸ್ ಹೊಂಟಾನ. ಯಾಕ್ರಿ ಈ ವಾಸನ್ನವ್ರ ಅಲ್ಲ ದಾರಿಗೆ ನಿಂತು ಎತ್ತು ಬೀಗತ್ತ ಮಾತಾಡಕತ್ತಿರಲ್ಲ? ಯಾಕ ನಿಮ್ದನ್ನ ತಲೆಗೆ ಸುತ್ತ ಐತೆ? ಅಲ್ಲ, ನನ್ನ ತಲೆ ಸುತ್ತಿತ್ತಪ್ಪ ನಾ ಯಾಕೆ ನಮ್ಮನೆ ಹುಚ್ಚರ ಮಾತಾಡ್ತಿದ್ಯಾ? ಪೂರ ಕೆಟ್ಟು ಹೆಸರುಗಳಿಗೆ ಆಗಿಬಿಟ್ಟತಿ. ಅಯ್ಯಯ್ಯೋ, ನಿಂದು ತಲೆ ಕೆಟ್ಟ? ನಾನು ನಿಮ್ಮಪ್ಪ ಕೊಟ್ರಷ್ಟು ಅಡ್ಡ ತಲೆ ಕಟ್ಕೊಂಡು ನಾ ತಿಳ್ಕೊಂಡಿದ್ದೇನೆ. ಅಲ್ಲ, ನಮ್ಮ ಅಪ್ಪಂದ ಕೆಟ್ಟ ಅಲ್ಲ ರಾವಣಿ, ನಮ್ಮ ಅಪ್ಪಂದ ತಲೆ ಕೆಟ್ಟಿದ್ದು ನಿನಗೆ ಹೆಂಗ ಗೊತ್ತಾತು? ಅಲ್ಲಿ ನಾ ದಿನ ಮೇಲೆ ನಿಮ್ಮ ಮನೆಗೆ ಹಾಲು ಹಾಕಕ್ ಬರ್ತೀನಿ,
ಅಷ್ಟು ತಿಳ್ಕೊಳಕಂದ್ರೆ ಹೆಂಗ್ರಿ ಬಾಸು ಅಲ್ರಿ ನಿಮ್ಮ ಅಪ್ಪಗೆ ನೀ ಈಗ ಮುದಿ ಹರೇ ತರಬೇಕು ದಿನ ಬೆಳಗಾಗ ಸಾಕು ಕೂದಲಿ ಕಪ್ಪ ಹಚ್ಕೋ ಅಂತ ಕೂದಲಿ ಬಿಡ್ತೀನಿ ನಿಮ್ಮ ಈಗ ಗೊತ್ತಾತ್ ನೋಡ್ರಿ ನಮ್ಮ ಅಪ್ಪನ ಗತ್ತು ಅಲ್ಲ ಅದಕ್ಕಂದ ನನಗ ನಿನಗೆ ಇನ್ನೂ ಮದುವೆ ವಯಸ್ಸು ಆಗಿಲ್ಲೋ ಅಂತಾನ ಮುದುವ ಅಲ್ಲ ನೀವು ನನ್ನ ಮುಂದೆ ಅಂದಾಗ ಮುದಕ್ಕ ಅಂದದ್ದು ನಿಮ್ಮ ಅಪ್ಪನ ಮುಂದೆ ಅಂದ ನೋಡ್ರಿ ನಿಮ್ನಲ್ಲೇ ಹೋಳಿ ಕೈ ಬಿಡ್ತಾನ ಹೋಗ್ಲಿ ಬಿಡ ಹೋಗು ಅಲ್ಲ ನಮ್ಮ ಅಪ್ಪನ ಸುದ್ದಿ ಹೋಗ್ಲಿ ಬಿಡಿ ಈಗ ಅಲ್ಲ ನೀನು ನಿಮ್ಮ ಮೌನಾಣಿ ಮಾಡ್ಕ್ಯಾಕ ಹೇಳಿ ನನಗೀಗ ಮದುವೆ ವಯಸ್ಸು ಆಗಿಲ್ಲ ಆಗೇತೋ ಇಲ್ಲ ಅಂತಂದು ಸರಿಯಾಗಿ ಹೇಳ್ಬಿಡು ನಾನು ನೋಡಿ ನಿಮ್ಮಪ್ಪ ಸತ್ತ ಮಣ್ಣಾಗ ಸೇರೋವರೆಗೂ ನೀನಿನ್ನೂ ಸಣ್ಣ ಮಗುಣ ಅಲ್ಲ ಲಾವಣ್ಯ ನೀನು ಹುಡುಗಾಟ ಮಾಡಕ್ ಹೋಗಬೇಡ ಸರಿಯಾಗಿ ನನ್ನ ಮುಖ ನೋಡ್ಕೊಳ್ತಾಕ ಹೇಳು ನಾನು ಮದುವೆ ವಯಸ್ಸಿಗೆ ಬಂದಿನೋ ಇಲ್ಲ ಅಂತ ಅಲ್ರಿ ನನಗೆ ನಿಮ್ಮ ಮುಖ ನೋಡಿದ್ರೆ ನಿಮ್ಮ ವಯಸ್ಸು ನಮಗೆ ಹೆಂಗ್ ಗೊತ್ತಾಗ್ಬೇಕ್ರಿ ಅಲ್ಲ ನೋಡಿಲ್ಲ ಮುಗಿನ ಕಡೆಗೆ ಮೀಸಿ ಬಂದಾವಿಲ್ಲ ಸರಿಯಾಗಿ ನೋಡಿದ್ರಿ ಅದು ಹೇಳು ಹೋಗ್ರಿ ನಾ ಯಾಕೆ ಕೈ ಆಡ್ಸ್ಕೊಳ್ಳಿ ಎಲ್ಲ ನೀವ ಕೈ ಆಡ್ಸ್ಕೊಂಡು ನೋಡ್ರಿ ನಿಮ್ಮ ವಯಸ್ಸು ಗೊತ್ತಾಗ ಅದು ಕರೆನ ಅಲ್ಲ ನಮಗೂ ಗೊತ್ತಾಗ್ಬೇಕಂದ್ರೆ ನಾವ ಕೈ ಆಡಿಸ್ಕೊಂಡು ನೋಡ್ಬೇಕು ಹೋಗ್ಲಿ ಬಿಡು ಲಾವಣ್ಯ ಅಲ್ಲ ನಾಡಿಂದ ನೀನು ನಮ್ಮ ಮನೆಗೆ ಬಂದು ಹಾಲು ಕೊಡು ಅಲ್ಲ ನೋಡಿ ಹೇಳ್ತೀನಿ ನಿನಗ ಇದ್ದಾಗ ಬರ್ಬೇಕು ಬೇಕಾದ್ರೆ ನೀನು 1 ಲೀಟರಿಗೆ ಅರ್ಧ ಲೀಟರ್ ನೀರು ಬೆರೆಸ್ಕೊಟ್ರು ಮುಚ್ಚಿಕೊಂಡು ತಗೊಂತೀನಿ ನಾನು ಬಾಯಿ ಅಲ್ರಿ ನೀವು ನೋಡಿದ್ರೆ ಹಿಂಗಂತೀರಿ ನಿಮ್ಮಪ್ಪ ಏನಂತ ಗೊತ್ತಲ್ಲ ಏನಂತಾನ ಈ ಹುಡುಗಿ ಲಾವಣ್ಯ ಗೊತ್ತಿ ನಿನ್ನ ಮಗ ಹೆಚ್ಚು ವಾಸಿದ್ದಾಗ ಬರಬೇಡ ನಾವು ಒಬ್ಬನೇ ಇದ್ದಾವ ನೀ ಹಾಲರ ಹಾಕು ಎಮ್ಮಿ ಹಾಲರ ಹಾಕು ನೀರರ ಹಾಕು ಒಟ್ಟನ ಹಾಕಿಸ್ಕೊತೀನಿ ನಾ ಒಟ್ಟ ರೊಕ್ಕ ಕೊಡ್ತೀನಿ ಹಾಕಿಸ್ಕೊಂಡು ಅಂತಾನ ನೀವು ನೋಡಿದ್ರೆ ಹಾಕಂತೀರಿ ನಾ ಯಾರ ಮಾತ್ರ ಲಾವಣ್ಯ ಯಾರು ಇದ್ದವರು ಈ ಇಬ್ಬರೊಳಗೆ ಆ ತಂದೆಯು ಈ ಮಗನು ಆ ಮುದುವನು ಈ ಹುಡುಗನು ಬೇಗನೆ ಹೇಳು ಲಾವಣ್ಯ ಬೇಗನೆ ಹೇಳು ಅಲ್ರಿ ವಾಸವ್ರೆ ಅಲ್ಲ ನಿಮ್ಮ ತಂದೆ ಮಗಗೆ ಎಲ್ಲಿ ಹುಚ್ಚಿಡ್ತೇನೆ ಹೆಂಗ ಹೋರಿ ಎಲ್ಲರ ಮೂನೆಗೆ ತಕ್ಕ ಇಸ್ಕೊಂಡಿದ್ರು ಏ ಲಾವಣ್ಯ ನಿಂದ್ರಲ್ಲಿ ಅಲ್ಲ ನೀ ಕರೆ ಹೇಳಿ ನನಗೀಗ ಹೆಣ್ಣಿನ ಹುಚ್ಚು ತಗೊಳ್ಳೋ ವಯಸ್ಸೋ ಇಲ್ಲೋ ಹೇಳು ನನಗೊತ್ತಿದ ಮೆಟ್ಟಿಗೆ ಹೇಳ್ಬೇಕಂದ್ರ ನಿಮ್ಮ ಅಪ್ಪಗೆ ಇನ್ನೊಂದು ಮದುವೆ ಹೇಳ್ಕೊಂಡು ನಿಮ್ಮ ಅಪ್ಪ ನಿನ್ನ ಮದುವೆ ಮಾಡೋದಲ್ಲ ಇದನ್ನ ನೆನಪಿಟ್ಟು ಬರ್ರಿ ನೀವು ಏ ಅದು ಕರೆನರಿ ನಾವು ನಮ್ಮ ಅಪ್ಪನ ಗ್ಯಾರೇಜ್ ಸೇರಿಸುವ ತನಕ ನನ್ನ ಮದುವೆ ನಾವು ಸತ್ತು ಮಾಡುವುದಿಲ್ಲ ಅದಕ್ಕೆ ಲಾವಣ್ಯ ನಾನು ಹೇಳಿದ್ದೆ ನಾನು ಅದಕ್ಕೆ ಒಂದು ಪ್ಲಾನ್ ಮಾಡೀನಿ ಅದಕ್ಕೆ ನಿಂದು ನನಗೆ ಸಹಾಯ ಸಹಕಾರ ಸ್ವಲ್ಪ ಬೇಕು ನನ್ನ ಕೈಯಿಂದ ಹೆಲ್ಪ್ ಆದ್ರೆ ಮಾಡ್ತೀನಿ ಅಂತ ಅದೇನು ಹೇಳಿ ನೋಡೋಣ ಅದೇನು ಮಹಾ ದೊಡ್ಡ ಕೆಲಸ ಅಲ್ಲ ಸಣ್ಣ ಕೆಲಸ ನೋಡಿಲ್ಲ ನಾನು ಹಂಗರ ಕಷ್ಟಪಟ್ಟು ಎಲ್ಲೆಲ್ಲ ಹಲ್ಲಿ ಹೊಡ್ಕೊಂಡು ಕ್ಯಾಟ್ ತಂದು ನಿನ್ನ ಕೈಯ ಕೊಡ್ತೀನಿ ನೀನು ಸೀದಾ ಬಂದು ನಿನ್ನ ಹಾಲಿನ ಕ್ಯಾನಿನೊಳಗೆ ಹಾಕಿ ನಮ್ಮ ಮನೆಗೆ ಹೋಗಿ ಕ್ಯಾಟಿ ನಮ್ಮ ಅಪ್ಪನ ಕೊಟ್ಬಿಡು ನಾನು ಒಂದು ವಾರ ಊರು ಬಿಟ್ಟು ಬಿಡ್ತೀನಿ ನಾವು ಮುದುವಡಿ ಹಾಲು ಕುಡಿದು ನೆಗಲ್ದು ಬಿದ್ದು ಆಮೇಲೆ ನಾವು ಊರಿಗೆ ಬಂದು ಕ್ಯಾಟ್ ಆರಾಮಾಗಿ ಎದ್ದು ಬಿಡ್ತೀನಿ ಏನಂತೀನಿ ಇದಕ್ಕ ಅಲ್ಲ ವಾಸು ಎಂತ ಪಾಕ ಕೆಲಸಕ್ಕ ಯಾಕೆ ನೀನು ಅಲ್ಲ ನಿನ್ನ ಸುಖಕ್ಕೆ ನಾ ಯಾಕೆ ನಿಮ್ಮ ಅಪ್ಪ ಸಾಯಿ ಹೊಡಿಬೇಕು ಅಲ್ಲ ಲಾವಣ್ಯ ಇದ್ರೊಳಗ ನಮ್ದೊಬ್ಬಂದ ಸ್ವಾರ್ಥ ಸುಖ ಇಲ್ಲ ಅದ್ರೊಳಗ ನಿಂದು ಹೋಯ್ತಂತ ತಿಳ್ಕೋ ಏನೋ ಲಾವಣ್ಯ ನಿನಗಿನ್ನೂ ಅರ್ಥ ಆಗಿಲ್ಲ ಓ ಮೈ ಡಿಯರ್ ಲಾವಣ್ಯ ನಮ್ಮ ಅಪ್ಪ ನೆಗದು ಬಿದ್ದು ಮರದುನಾನ ಈ ಆಸ್ತಿಗೆಲ್ಲ ನೀನಾ ರಾಣಿ ನಾನಾ ರಾಜ ಅಲ್ಲ ಯುರೋಪ್ನಾಳ ಏನ್ರ ಅಂತ
ಈ ನಮನಿ ಕೈ ಕೊಟ್ಟಲ್ಲ ನನಗ ಹೋಗು. ಅಲ್ಲ ನಿನ್ನ ಹಾಲಿನ ಕ್ಯಾರಿನೊಳಗ ಒಂದು ಹಳ್ಳು ಉಪ್ಪು ಹಾಕೋದು ಎಷ್ಟೊತ್ತು? ಹೋಗ ದಯನ ನಿನ್ನೆ ನನ್ನ ಸಹೋದರ ಮುಂದೆ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳು ನನ್ನ ಮನಸ್ಸಲ್ಲಿರುವ ಅಂತರಾದ ಮಾತನ್ನು ಬಿಚ್ಚಿ ಇದೆ. ಅದಕ್ಕೆ ನಮ್ಮಣ್ಣ ಏನ್ ಹೇಳ ಗೊತ್ತಾ? ಏನ್ ಹೇಳಿದ್ರು ಗೊತ್ತಾ? ದಯಾನಂದಂತ ಪುಣ್ಯಾತ್ಮ ಸದ್ಗುಣಿ ನನ್ನ ಬಾಬಯ್ಯದಾಗ್ಬೋದಂದ್ರೆ ನಾವು ತುಂಬಾ ಪುಣ್ಯ ಮಾಡಿದ್ದೇವೆ ಅಂತ ಹಾಗೆ ಹೀಗೆ ನಿಮ್ಮನ್ನು ಹೊಗಳಿತ್ತು. ಹೌದೇ? ಅಂದ ಹಾಗೆ ಲತಾ, ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ನಮ್ಮ ಪ್ರೀತಿ ಪ್ರಕರಣ ಗೊತ್ತಾಗಿದೆ ಕಣೆ. ಅಲ್ರಿ, ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಬಿಟ್ರೆ ಯಜಮಾನ್ ಮತ್ತೆ ಬೇರೆ ಯಾರಿದ್ದಾರೆ? ಯಾಕಿಲ್ಲ, ನಮ್ಮ ಲಿಂಗಜ್ಜ ಇದ್ದಾನಲ್ಲ. ಮನೆಯಲ್ಲಿ ಕೆಲಸದಾಳಾದರೂ ನನ್ನ ದೃಷ್ಟಿಯಲ್ಲಿ ಯಜಮಾನ ನನ್ನ ಲಿಂಗಜ್ಜ. ಲತಾ, ಲಿಂಗಜ್ಜ ಏನ್ ಹೇಳ್ತಾ ಗೊತ್ತೇ? ಏನಂದ್ರು? ನೀನು ಸಾಕ್ಷಾತ್ ಲಕ್ಷ್ಮಿ ಅಂತೆ. ಆದಷ್ಟು ಬೇಗ ನೀ ನನ್ನ ಕೈ ಹಿಡಿದು ನನ್ನ ಮನೆ ಸೇರಿದ್ರೆ ನನ್ನ ಮನೆ ಸ್ವರ್ಗ ಸಮಾನವಂತೆ. ಹಾಗೆ ಹೀಗೆ ಇನ್ನೂ ಏನೇನೋ ಹೇಳಿದ ಹುಚ್ಚು ಮುದುಕ. ಪಾಪ ನೋಡಿ, ನಮ್ಮಿಬ್ಬರ ಪ್ರೀತಿ ಬಗ್ಗೆ ಅವರೆಷ್ಟೊಂದು ಕನಸು ಕಟ್ಕೊಂಡಿದ್ದಾರೆ. ಹೋಗಿ ಬಿಡಿ. ಅಂದ ಹಾಗೆ ನಮ್ಮಿಬ್ಬರ ಮದುವೆ ಯಾವಾಗ? ನೋಡು ಲತಾ, ಪ್ರೀತಿಯ ಹಕ್ಕಿಗಳಾಗಿ ಪ್ರೇಮದ ರೆಕ್ಕೆ ಕಟ್ಟಿಕೊಂಡು ದಿನಾಲು ಹಾರಾಡುತ್ತಾ ಆ ತಿಳಿ ನೀಲಿ ಗಗನವನ್ನು ಚುಂಬಿಸುವ ಈ ಆನಂದವಾಗಲಿ, ಸಂತೋಷವಾಗಲಿ, ನೆಮ್ಮದಿಯಾಗಲಿ ಮುಂದೆ ನಾವಿಬ್ಬರು ಮದುವೆ ಎಂಬ 3 ಅಕ್ಷರದಲ್ಲಿ ಸಂಗೋಲೆಯಲ್ಲಿ ಬಂಧಿತರಾದಾಗ ಸಿಗಲಾರದು ಲತಾ, ಸಿಗಲಾರದು. ಅದಕ್ಕೋಸ್ಕರ ಇನ್ನು ಕೆಲ ಕಾಲ ಹೀಗೆ ಪವಿತ್ರ ಪ್ರೇಮಿಗಳಾಗಿ ಈ ಪ್ರಣಯ ಸಾಮ್ರಾಜ್ಯದ ರಾಜ ರಾಣಿಯರಂತೆ ಹಾರಾಡುವ. ಯಾಕೆ ಇಷ್ಟು ಅವಸರ? ನೋಡಿ, ನಾನು ಹೇಗೆ ಅವಸರ ಮಾತಾಡಿದ್ರೆ ಗೊತ್ತಾ? ಈಗಾಗಲೇ ನನ್ನ ವಾರ್ತೆ ಗೆಳತಿಯರೆಲ್ಲ ಮದುವೆ ಮಾಡಿಕೊಂಡು ಒಂದೊಂದು ಮಗುವಿನ ತಾಯಿಯಾಗಿದ್ದಾರೆ. ಅದಕ್ಕಾಗಿ ನನಗೆ ಅವರು ಯಾವಾಗಲೂ ಅಂಕ ಮಾಡ್ತಾ ಇರ್ತಾರೆ, ಏನಿಲ್ಲಕ್ಕ ನಿನ್ ಮದ್ವೆ ಯಾವಾಗ ಅಂತ. ಅದಕ್ಕಾಗಿ ಕೇಳಿದೆ, ನಮ್ಮಿಬ್ಬರ ಮದ್ವೆ ಯಾವಾಗ ಅಂತ ಅಷ್ಟೇ. ಆದಷ್ಟು ಬೇಗ ತಾಯಿಯಾಗಬೇಕೆಂಬ ಹೆಬ್ಬೈಕೆ ಒತ್ತಿರುವೇನಂತಾಯ್ತು. ನಿನಗಿಂತಲೂ ಹೆಚ್ಚು ನನಗೂ ತಂದೆ ಆಗ್ಬೇಕೆನ್ನೋ ಆಸೆ ಇದೆ. ಅಲ್ಲದೆ ನನ್ನ ಮಗ ದೊಡ್ಡ ಕಲಾವಿದನಾಗ್ಬೇಕು, ದೊಡ್ಡ ಸಂಗೀತಗಾರನಾಗ್ಬೇಕು, ಕಮಲ್ ಹಾಸನ್ನಂತೆ ಸಕಲ ಕಲಾ ಪ್ರವೀಣ್ ಆಗ್ಬೇಕು ಅಂತ ನನ್ನ ಆಸೆ. ಚೇಚೆ, ಹಾಗೆಲ್ಲ ಆಗೋದ್ ಬೇಡ. ನಮ್ಮ ಮಗ ಒಳ್ಳೆ ಡಾಕ್ಟರ್ನಾಗ್ಬೇಕು. FRCS ಲಂಡನ್, FRCS ಅಮೆರಿಕಾ ಒಳ್ಳೆ ಡಿಗ್ರಿಯನ್ನು ಮುಗಿಸಿ ಬಡ ಜನರ ಸೇವೆ ಮಾಡೋ ಹೆತ್ತ ತಂದೆ ತಾಯಿಗೆ ಸತ್ಪುತ್ರ ಮಗನಾಗಿ ಅವನು ಬಡ ಜನರ ಸೇವೆ ಮಾಡೋದನ್ನು ನೋಡಿದ್ರೆ ಎಲ್ಲಾ ಜನರು ಇಂಥ ಹೆತ್ತ ಮಗನನ್ನು ಹೆತ್ತವರು ಯಾರು ಅಂತ ಎಲ್ಲರೂ ನಮ್ಮಿಬ್ಬರನ್ನು ಹೊಗಳಿತ್ತು. ಹಾಗೆ ಆಗಿಲ್ಲ ಲತಾ, ನಿನ್ನ ಮಗ ದೊಡ್ಡ ಡಾಕ್ಟರ್ನೇ ಆಗ್ಲಿ, ನಾನೇ ಬೇಡ ಅಂಡಿ. ನೋಡಿ, ಅವನಿಗೆ ತಿಂಗಳ ಹಣ ಕಳ್ಸೋದನ್ನ ಮಾತ್ರ ಮರಿಬೇಡಿ, ನೀವು ತಪ್ಪನೆ ಕಳಿಸ್ಬೇಕು. ಮತ್ತೆ ಆಯ್ತು ಲತಾ, ನಾಳೆ ನಿಯಮ ಮಾಡಿದ್ರಾಯ್ತು. ತಪ್ಪನೆ ಮಾಡಿ ಲತಾ, ಏ ಹುಚ್ಚಿ, ಯಾರಿಗೆ ಹಣ ಕಳಿಸ್ಲಿ, ಎಲ್ಲಿಂದ ಹಣ ಕಳಿಸ್ಲಿ? ನಿನ್ನ ಮಗನಾದ್ರೆ ಅಯ್ಯೋ ಲತಾ, ಈಗಿನ ಸುಂದರ ಕನಸು ಆದಷ್ಟು ಬೇಗ ನನಸಾಗುವಂತಹ ಎಲ್ಲ ಏರ್ಪಾಡನ್ನು ನಾನು ಮಾಡ್ತೀನಿ, ಆಯ್ತೇ? ನೋಡಿ, ಆ ದೇವರು ಎಲ್ಲದಕ್ಕೂ ಕೊನೆ ಪುರಿ ಇಟ್ಟಿದ್ದಾನೆ. ಆದ್ರೆ ಈ ಆಸೆ ಅನ್ನೋದಕ್ಕೆ ಕೊನೆನೇ ಇಟ್ಟಿಲ್ವಲ್ಲ ಅಂತ ವಿಚಾರ ಮಾಡ್ತಾ ಇದ್ದೀನಿ ಅಷ್ಟೇ. ಲತಾ, ಈಗಲಾದ್ರೂ ಅರಿತೆಯ ಈ ಮಾನವ ಜೀವಿಯದೆಷ್ಟು ಸ್ವಾರ್ಥಿ ಎಂಬುದು. ಪ್ರತಿಯೊಬ್ಬರಿಗೂ ಮದುವೆಯಾಗಬೇಕು, ಮಕ್ಕಳನ್ನ ಹೆತ್ತು ವಿದ್ಯಾವಂತರನ್ನಾಗಿ ಮಾಡಬೇಕು, ಕೀರ್ತಿ ಗೌರವಗಳಿಂದ ಮೆರೆಯಬೇಕೆನ್ನುವ ಆಸೆ ಪ್ರತಿಯೊಬ್ಬರಲ್ಲಿ ಮನೆ ಮಾಡಿರುತ್ತದೆ. ಆದ್ರೆ ಆ ಆಸೆ ಈಡೇರಿ ಗುರಿ ಸಾಧಿಸೋದು ಅವರವರ ಹಣೆಬರ. ಹೋಗ್ಬಿಡಿ. ಅಂದ ಹಾಗೆ ನಮ್ಮಿಬ್ಬರ ಮದುವೆ ಯಾವಾಗಂತ ಈಗಲಾದ್ರೂ ಹೇಳ್ಬಹುದೇ? ಮುಂದಿನ ತಿಂಗಳು ಲತಾ. ನಿಜವಾಗ್ಲೂ? ನಿಜವಾಗ್ಲು. ಸರಿ ಬಿಡಿ, ನಿಮಗೆ ಹೇಗೆ ಕೇಳುತ್ತೋ ಹಾಗೆ ಮಾಡಿ. ಯಾಕಲ್ಲ ಮದುವೆ ಅಂತ ಇಷ್ಟೊಂದು ಅವಸರ ಪಡ್ತಾ ಇದ್ದೀಯಾ? ಓಹೋ, ಗೊತ್ತಾಯ್ತು ಬಿಡು. ಗಂಡಿನ ಮನ ಚಂಚಲ, ಹೂವಿನಿಂದ ಹೂವಿಗೆ ಹಾರುವ ಚಪ್ಪಲ. ಅದೆಲ್ಲಿ ನನಗಿಂತಲೂ ರೂಪಸಿಯಾದವಳು ಸಿಕ್ಬಿಟ್ರೆ ಕೈ ಕೊಡಬಹುದೆಂಬ ಅನುಮಾನ ಅಲ್ವೇ? ಲತಾ, ಮಾಮರಕ್ಕೆ ಹಬ್ಬಿದ ಮಲ್ಲಿಗೆಯ ಮಧುವನ್ನ ಹೀರುವ ಈ ದುಂಬಿ ಎಂದಾದರೂ ಕಳ್ಳಿಯ ಮೇಲೆ ಹಬ್ಬಿದ ಬಳ್ಳಿಯ ಹೂವಿಗೆ ಆಸೆ ಪಡಬಲ್ಲದೆ? ಚೇಚೆ, ಅದೆಂದಿಗೂ ಸಾಧ್ಯವಿಲ್ಲ. ನೋಡು ಲತಾ, ನೀನು ನನ್ನ ಭಾಗ್ಯದ ಗೆಳತಿ ಅಂದ ಮೇಲೆ ಮುಂದೆ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಸತಿಯೂ ಕೂಡ ನೀನೇ. ಹೌದು ರಾಜ? ಹೌದು ರಾಣಿ. Gandhi,
ವಾಟ್ ಎ ವಂಡರ್ಫುಲ್ ಸೇ. ನನ್ನನ್ನು ದುಡಿಸಿಕೊಳ್ಳುವ ದಣಿ ದಯಾನಂದ, ನಾ ಪ್ರೀತಿಸ ಹುಡುಗಿಯ ಜೊತೆ ಚೆಲ್ಲಾಟ. ಸಿರಿತನದ ಸೊಕ್ಕಿನಲ್ಲಿ ಹಾರಾಡುವ ಈ ಹಕ್ಕಿಗಳ ಜೋಡಿಯನ್ನು ಈ ಜೋಡಿ ಮಾಡುವ ಬೇಟೆಗಾರ ನಾನಾಗೆ ಬಲಿ ತೆಗೆದುಕೊಳ್ಳಲೇಬೇಕು ಈ ನನ್ನ ಸೇಡೆಂಬ ಕ್ರೋಧಾಗ್ನಿಯ ಜ್ವಾಲೆಯಿಂದ. ದಯಾನ, ನಾನು ನಿನ್ನ ಮಿಲ್ಲಿನಲ್ಲಿ ಮ್ಯಾನೇಜರ್ನಾಗಿ ಕೆಲಸ ಮಾಡುತ್ತಿರುವುದು ಏತಕ್ಕಾಗಿ ಗೊತ್ತೇ? ನೀ ಪ್ರೀತಿಸಿ ಕೈ ಹಿಡಿದ ಲತಾನು ನನ್ನ ಭತ್ತದ ರಸೆಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ. ಮಿಸ್ಟರ್ ದಯಾನ, ಈ ಚಂದ್ರು ನಿರ್ಮಿಸಿದ ಚಕ್ರವ್ಯೂಹದಲ್ಲಿ ಬಿದ್ದು ವಿಲವಿಲನೆ ಒದ್ದಾಡಲೇಬೇಕು ನೀನು. ಲತಾ, ದಯಾನಂದ ನಮ್ಮ ಮಾಮರಕ್ಕೆ ನೀ ಹಬ್ಬಿ ಹೂ ಬಿಡುವ ಮುಂಚಿತವಾಗಿ ಅದನ್ನು ಬೇರೆ ಸಹಿತ ಕಿತ್ತೊಗೆದು ನಿನ್ನ ಜೀವನವನ್ನು ಸರ್ವನಾಶಕ್ಕೆ ಎದಿದ್ದರೆ ನಾನು ಮಿಲ್ ಮ್ಯಾನೇಜರ್ ಚಂದ್ರಕಾಂತನೇ ಅಲ್ಲ. ಚಂದ್ರ ಅನುಭವ ಇಲ್ಲ ಅನುಭವ ಹಿಂಗ ಒಂದು ಮೋನಿ ಸಂಧ್ಯಾ ಕಲಿಸಿ ಹೊಡಿದಲ್ಲ ಅಲ್ರಿ. ಮೊನ್ನೆ ಒಂದು ಮನೆ ಕನ್ಯಾ ನೋಡಕ್ ಹೋಗಿದ್ದೆ. ಚಂದ ಇದ್ರೆ ಕನ್ಯಾ ಆಯ್ತು ತಂದ್ರು, ತಿಂದ್ವಿ. ಅವ್ರದ್ದು ನಮಗೆ ತೋರಿಸಿದ್ರು ಕನ್ಯಾ. ನೋಡೋದಾದ್ಮೇಲೆ ಹೊರ ಎಲ್ಲೈತಂದ್ರು. ಇಲ್ಲ ನೀವು ಮುಂದೆ ಅದೇನು ಅಲ್ರಿ, ಒಳಗೆ ಕರ್ಕೊಂಡು ಹೋಗಿ ಮೆಟ್ಟನೆ ಹೋಗ್ತಿದ್ದ. ನಾನು ಮನೆಗೆ ಬಂದು ನೋಡಿದೆ, ನಂದು ಕೆಳಗೆಲ್ಲ ಬೆಳ್ಳಗೆ ಮೀಸೆ.
ಅದಕ್ಕೆ ಇನ್ನೊಂದು ಕಡೆ ಕನ್ಯಾ ಹೇಳ್ಯಾರ ನಾನು ಒಂದು ಸ್ವಲ್ಪ ಕರಿ ಬಣ್ಣ ಪಡ್ಕೊಂಡು ಹೋದರಾತು. ನೋಡಿದ್ರೆ ಮುದೋಡ್ಯಾನ ಅಲ್ಲಿ ಇಲ್ಲಿ ಮನ್ಯಾಗ ಬೆಳೆದ್ ನಿಂತು ವಯಸ್ಸಿಗೆ ಬಂದ ಮಗ ಅದಾನ, ಅವ್ನಿಗೆ ಮದುವೆ ಮಾಡ್ಬೇಕು ಅನ್ನೋದು ತದರ್ಕೊಬ್ರಿ ನೋಡ್ರಿ. ಅಲ್ಲ ಅವನಿಗೂ ಮದುವೆ ಮಾಡಿದ ಒಂದು 2-3 ವರ್ಷದಾಗ ಒಂದು 4-5 ಮಕ್ಕಳನ್ನ ಹಡದು ಕೊಡ್ತಾನ. ಅವನು ಜಾಗ ಮಾಡ್ಕೊಂತ ಕುಂದ್ರ ಬದ್ಲಿ ಏನವನು ಸುಂದರ ಆಗತ್ತ ನೋಡ್ರಿ ಅವನ. ಅಲ್ಲ ಆ ಸತ್ ಹಣಕ್ಕೆ ಶೃಂಗಾರ ಮಾಡ್ತಾರಲ್ರಿ, ಆ ನಮೂನಿ ಇವ ಇದ್ದಾಗ ಶೃಂಗಾರ ಮಾಡ್ಕೊಳಕತ್ತಾನ. ಅಪ್ಪಯ್ಯ ಪಿತಾಜಿ ಲೋ ಅಪ್ಪ ಓ ಡ್ಯಾಡಿ ಇಂಥ ಮಾತಿಗೆ ಬಪ್ಪು ಮಗ ಅಂದಿವ ಇನ್ನು ನಮ್ಮ ಸ್ಟೈನಾಗ ಕರಿಬೇಕು. ಲೋ ಮುದೋಡ್ಯ ಯಾವಲೇವ ನನ್ನ ಮುದೋಡ್ಯ ಅಲ್ಲವ, ನಾನು ಯಪ್ಪ ನಿನ್ನ ಮಗ ಅಲ್ಲ ಅಂದಿದ್ದು. ನೀವು ಒಂದು ಕುಳ್ಕೊಂಡೆ ಬ್ಯಾರೆ ಯಾರು ಅಲ್ಲೋ ಯಪ್ಪ, ಅಲ್ಲ ನಿಂದು ಇನ್ನೂ ಮೇಕಪ್ ಮಾಡ್ಕೊಳ್ಳೋದು ಮುಗದೇ ಇಲ್ಲ. ನನ್ನ ಮೇಕಪ್ಪಿನ ಮೇಲೆ ಹಾಕ್ಲಿ ನಿನ್ನ ಕಣ್ಣು ಅಲ್ಲೇ ವಾಸ. ನಾ ಏನು ಮಾಡಿದ್ರು ನೀನು ಒಳ್ಳೆದಕ್ಕಂತ ತಿಳ್ಕೊ ಮಗನ. ಅಲ್ಲೋಯಪ್ಪ, ನನಗೂ ಒಳ್ಳೇದಾಗೋ ಕೆಲಸ ನೀ ಯಾವ್ದು ಮಾಡಿಯಪ್ಪ? ಸ್ವಲ್ಪ ನಿನ್ನ ಇತಿಹಾಸದ ಪುಟ ತಿರುವಿ ನೋಡ್ಬೇಕ ಹೇಳು. ಪೂರಾ ನಮ್ಮ ಚರಿತ್ರೆಕ ಕೈ ಹಾಕಿದ್ನಲ್ರಿ ಮಗ. ಏ ವಾಸ, ನಮ್ಮ ಹಿಸ್ಟ್ರಿ ಬಹಳ ದೊಡ್ಡದೈತಲೇ ಅಪ್ಪ. ದ್ವಾರದ ಬ್ಯಾಡ, ಸ್ವಲ್ಪ ಸಣ್ಣದ ಮಾಡಿಕೆ ಹಾಕಿ. ತಾಯಿ ಇಲ್ಲದ ಮಗ ಅಂತ ಪ್ರೀತಿಲೇ ಜಾಪಾನ ಮಾಡಿದ್ನಲ್ಲ, ನಂದ ತಪ್ಪಾಗೈತಲೇ, ನಂದ ತಪ್ಪಾಗೈತಿ. ನಿನ್ನ ವಯಸ್ಸಿನಾಗ ನಾನು ಅಷ್ಟಿಷ್ಟು ಉರಿದೇನಿಲ್ಲವೇ. ಆ ದೇವರು ನಿನಗೆ ಒಂತನಕ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಒಂದು ಈಟ್ರ ಕೊಟ್ಟಾನ. ಅಲ್ಲ ಅವನು ಬರೀ ನೀ ಉರಿದಿದ್ದು ಮೆರೆದಿದ್ದು ಬರೀ ಅಷ್ಟ ಹೇಳ್ತಿ. ಅಲ್ಲ ನನ್ನ ಮದುವೆ ಮಾಡ್ಬೇಕು ಅನ್ನೋದು ಒಂದು ತಟ್ಟದರ ಕಬರ್ ಆಯ್ತು ನಿನಗೆ. ವಾಸು, ನಿನಗೀಗ ವಯಸ್ಸಲ್ಲಿ ಈಗಿನ್ನೂ ಹಾಲು ಕುಡಿದು ಹಾರಾಡೋ ಸಣ್ಣ ವಯಸ್ಸಿದ್ದಂಗಪ್ಪ. ಇದನ್ನ ಕೇಳಿ ತಣ್ಣಗ ಹಾಕೊಂಡ್ರಿ ನಾವು ಬೆಚ್ಚಗ ಯಪ್ಪ. ನಾನು ನಮ್ಮ ಮೌನಾನೇ ಮಾಡಿ ಹೋಗ್ತೀನೋ ಯಪ್ಪ, ನನಗೆ ಮದುವೆ ಮಾಡ್ತೀವೋ ಇಲ್ಲ ನೀನು ಹೇಳ ಅಷ್ಟ. ಏ ವಾಸು, ನಿನಗ ಮದುವೆ? ಹೌದು ಮತ್ತೆ. ಏ ಹಾಲು ಕುಡಿದು ತುಟಿ ಹಾರಿಲ್ಲ, ತಲೆ ಮ್ಯಾಗಿನ ಮಾಸ್ ಹಾರಿಲ್ಲ. ಇವತ್ತು ಆಗಾಗ್ಗೆ ಮಾಡದ ಬಣ್ಣ ಯಾವ್ದಾಗಿತ್ತಂತ ನಿನಗೂ ಗೊತ್ತಿಲ್ಲ. ನಿನಗ ಮದುವೆ ಮಾಡಿದ್ರ ಜನ ನನಗ ಚೀತು ಒಂದಾಗ್ಲಿ. ಅಲ್ಲೇ ವಾಸ, ಸಂಸಾರ ಬಾಳೆ ಅನ್ನೋದು ಏನ್ರ ಗೊತ್ತೈತೆ ನಿನಗೆ?
ಯಪ್ಪ ಮಂದಿ ಚೀತು ಅಂತ ಅಂದೆಲ್ಲ ಸ್ವಲ್ಪ ನನ್ನ ಬೆಡ್ರೂಮ್ನಾಗ ಹೋಗಿ ಕಣ್ಣು ಬಿಟ್ಟು ನೋಡಿ ಗೊತ್ತಾಗತ್ತೆ. ಅದೇನ ಅಂತಾರಲ್ರಿ, ಯಾರ ಗುಡಿಸ್ಲಕ್ ಬೆಂಕಿ ಎತ್ತಿದ್ರೆ ಯಾರೋ ಒರೆಸಿ ಎಲ್ಲ ಹಾಕಂದಿದ್ರಂತ. ನಮ್ಮ ಬೆಡ್ರೂಮ್ ಅಂತ ಚಿಂತೆಗ ನಾ ಸಾಯಕತ್ತೀನಿ, ನಿನ್ನ ಬೆಡ್ರೂಮ್ ನಾ ಯಾಕೆ ನೋಡಕ್ ಹೋಗ್ಲಿಲ್ಲ ವಾಸ. ಯಪ್ಪ ಸಂಸಾರ ಬಾಳಿ ಅಂದೆಲ್ಲ ಅದಕ್ಕೆ ಹೇಳಿದೆ. ನೋಡ್ಯಪ್ಪ ಹೆಂಗನ ಹೈಸ್ಕೂಲ್ ಬಿಟ್ಟು ಮಣಿ ಸೇರಿನ ಹಂಗ ನನಗ ಅರು ಆತು. ಅದ್ರಾಗ ಮುಖದ ಮೇಲೆ ಮೀಸಿ ಚಿಗುರಿದು ಕುಡಿದೆ ನಾನು ತಿಳ್ಕೊಂಡೆ, ಇನ್ನು ನಾನು ಹಿರಿಯರೊಳಗೂ ಜಮ ಅಲ್ಲ, ಕಿರಿಯನಂತೂ ಮೊದಲು ಅಲ್ಲ. ಯಾವಾಗ ಬಂತು ಲೈಸೆನ್ಸ್ ಸಿಕ್ತು ಅಂತ ಸೀದಾ ಬುಕ್ಕು ದಂಡಿ ಹೋಗ್ಯಾಟೆ ಒಂದು 3-4 ಬುಕ್ಕ ಖರೀದಿ ಮಾಡಬಿಟ್ಟೆ. ಯಾವ ಬುಕ್ಕ ಖರೀದಿ ಮಾಡಿದೆಪ್ಪ? ಹೂನಪ್ಪ ಮಾಡಿದೆ. ಹೇಳ ಅದನ್ನ ಹೇಳ. ನಂಬರ್ 1 ರತಿ ವಿಜ್ಞಾನ, ಇದು ನಾವು ಓದೀನಿ. ನಂಬರ್ 2 ಕಾಮಕೇನಿ. ಯಾರು? ನಿನ್ನ ಮತ್ತೆ ಪೂರ ಹೇಳು ಬಿಡ. ನಂಬರ್ 3 ಪದ್ಮಿನಿಯ ಪಲ್ಲಂಗ. ಯಾವಾಗ ನಾವು ಏರಿದ್ದ ನೋಡಿ ಅಲ್ರಿ, ಎಂತೆಂತ ಬುಕ್ಕ ಖರೀದಿ ಮಾಡ್ಯಾನ ನೋಡ್ರಿ. ನಾ ಎಲ್ಲೇ ರಾಮಾಯಣ ಮಹಾಭಾರತ ಖರೀದಿ ಮಾಡಿ ಓದಕ್ಕಂತ ಮಾಡೀನಿ. ಯಪ್ಪ ಹೋಗೋಲಿಲ್ಲ ಅಲ್ಲೋ ಯಪ್ಪ, ರಾಮಾಯಣ ಮಹಾಭಾರತ ಓದು ವಯಸ್ಸು ನಂದಲ್ಲೋ ಯಪ್ಪ, ಅದು ಯಾಕಂದ್ರೆ ನಿನಗ ಅನುಮಾನಿತ್ತಪ್ಪ ಅಂದ್ರೆ ಇಲ್ಲಿ ಇಷ್ಟು ಮಂದಿ ಅದ ಕೇಳವ. ಯಾಕ್ರಿ ರಾಮಾಯಣ ಮಹಾಭಾರತ ಓದು ವಯಸ್ಸು ನಂದು, ನಮ್ಮ ಮಕ್ಕಳು ನೀವು ಹೇಳಿ ಸ್ವಲ್ಪ ಕೂಡಿದ ಮಂದಿಯಾಗ ಮರ್ಯಾದೆ ಕೊಟ್ಟ ಮಾತಾಡ್ಲಿ. ಯಪ್ಪ ನೀ ಅಪ್ಪ ಹೇಳ್ತೀನಿ ಕೇಳಿಲ್ಲ, ಹೆಂಗ ನಿನ್ನ ಚಪ್ಪಲಿ ನನ್ನ ಕಾಲಿಗೆ ಕರೆಕ್ಟ್ ಅದು ಹಂಗ ನಾ ತಿಳ್ಕೊಂಡ್ಬಿಟ್ಟೆ. ಏನು ನೀ ನಮ್ಮಪ್ಪಲ್ಲ ನನ್ನ ಗೆಳೆಯ ಅಂತಂದು. ಅಲ್ಲೋ ಯಪ್ಪ, ಮಾಡಬಾರ್ದ ಹೊಲಕೆಟ್ ಕೆಲಸ ಅದು ನನ್ನ ಕಣ್ಣುಗಳಿಗೆ ಮಾಡಾಕತಿ. ನಾ ಯಾಕ ಕೊಡ್ಬೇಕು ಮರ್ಯಾದೆ ನಿನಗ? ಯಾಕ ಕೊಡ್ಬೇಕು ಅಂದೆ? ಹೊಲಕೆಟ್ ಕೆಲಸ ಮಾಡೀನಿ ಅಂದೆ. ಅಲ್ಲ ಅದನ್ನು ನನ್ನ ಮೇಲೆ ಕೇಳಬೇಕಂತ ಯಾರು ಕೇಳಿಲ್ಲ. ಅಲ್ಲೋ ಯಪ್ಪ, ಅಲ್ಲ ಆ ಅರ್ಬಿ ಹೋಗಿ ಅಗಸರುಗಳು ಹುಡುಗಿ ಅಂಬವ್ವ ಮುದೋಡಿ ಅಲ್ಲ, ಆಕಿ ನಮ್ಮ ಮನೆ ಅರಿಬಿ ಹೋಗಿದ್ದು ಬಿಟ್ಟಿದ್ದು ಯಾರಿಂದ? ನೀ ಮಾಡೋ ಹೊರಕಟ್ಟು ಕೆಲಸದಿಂದ ಜೊಕಮಾರ. ಅಲ್ಲ ಅಕ್ಕಿ ಮಠ ಮಧ್ಯಾಹ್ನದಾಗ ನಮ್ಮ ಮನಿಗೆ ಅರಿಬಿ ಕೊಡಾಕ ಬಂದಾಗ ಕೈ ಹಿಡಿ ಜಗ್ಗಿದ್ದು ಯಾರು? ಸುಳ್ಳ ಕರೇನ ಹೇಳಿದ್ನ? ಲೇ ಅಪ್ಪ ಅಪ್ಪ ಪರಾತ್ಮ, ನಿನ್ನ ಕೈ ಮುಗಿತಿಲ್ಲೆ, ನನಗೆ ಸ್ವಲ್ಪ ಮರ್ಯಾದೆ ತೆಗಿಬೇಡ ಯಪ್ಪ. ಯಪ್ಪ ನೋ ಹೇಳ್ತೀನಿ ಅಪ್ಪ ಕೇಳಿಲ್ಲ, ನಾನು ಕೊನೆಯದಾಗಿ ಹೇಳ್ತೀನಿ. ನಾನು ಬಹಳ ನಿಷ್ಠುರವಾದಿ. ಸುಮ್ಮನೆ ನಾನು ಮದುವೆ ಮಾಡಿ ಕ್ಯಾಟಿ ಈ ಮನೆತನದ ಹಿರಿಯತನ ನಿನ್ನ ತಿಜುರಿ ಕಿಡಿಕಾಯಿ ಕೊಟ್ಟಿ ನನ್ನ ಕೈಯ ಕೊಟ್ಟಿ ಪಾಡಾತು. ಇಲ್ಲ ಅಂದ್ರೆ ನಿನ್ನ ಕತಿ ಕ್ರೈಮ್ ಸ್ಟೋರಿ ಒಳಗ ದಿನ ಒಂದು ಎಪಿಸೋಡ್ ಬರುವಂಗ ಮಾಡಿಬಿಡ್ತೀನಿ. ಮಾಡೋ ಪೈಕಿ ಅರ್ಥ ಆತಿಲ್ಲ ಅಪ್ಪ? ಸ್ವಲ್ಪ ನಾನು ಒಳಗ ಕೆಲಸ ಐತಿ, ಬರ್ತೀನಿ. ಏನ್ ನನ್ನ ಮಗ ಅದನ್ರಿ, ಈ ಮಗ ಮದ್ವೆ ಮಾಡಿ ಮನಿ ಹಿರ್ತನ ಕೊಟ್ಟು ನಮ್ ಟ್ರೆಜರಿ ಚಾವಿ ಕೊಡ್ಬೇಕಂತ ಯಾರಿಗಾರ ತಿರುಪತಿ ಕಟಿಂಗ್ ಮಾಡ್ಯಾನ್ರಿ ಇವ. ಹಂಗ ಇವತ್ತು ನಮ್ಮ ಶೇಖರಪ್ಪಣ್ಣಾರು ಹೇಳಿದ್ರು ಅದು ಏನಂತ, ಶಿವಶಂಕರಪ್ಪಣ್ಣಾರು ಹೇಳಿದ್ರು ಅವು ಗೋಟಾಳಿ. ನಾವು ನಮ್ಮ ಬೆಟಗೇರಿ ಗೌಡ್ರು ಯಾರು ಹೇಳ್ಯಾರ, ಒಂದು ಅವ್ರಿಗಿರ್ಬೇಕು ಒಂದು ನಮಗಿರ್ಬೇಕು. ನಾನು ಹೋಗಿ ಪಟ್ಟಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಬಿಡ್ತೀನಿ. ಮತ್ ನೀ ಯಾಕೆ ಹಿಡ್ಕೊಂಡ್ ಬಂದಿ? ಯಪ್ಪ ನಂದು ನಾನು ಹಿಡ್ಕೊಂಡ್ ಬಂದೀನಿ, ನಂದ್ರಾಗ ನಾ ಹಾಕಿಸ್ಕೊಂತೀನಿ. ನಿಂದೇನು ಅಲ್ಲ, ನಿಂದು ನೀ ಹಿಡ್ಕೊಂಡ್ ಬಂದಿ, ನಿಂದ್ರಾಗ ನೀ ಹಾಕಿಸ್ಕೊ. ನಾನೇನು ತಿಳಿಸಿ ಹೇಳ್ತೀನಿ. ನಾವಿಬ್ರು ಹಿಂಗ ಒಂದ ಹಾಲಿನ ಕ್ಯಾನಿಗೆ ಅಲ್ಲಲ್ಲ ಈ ಹಾಲಿನ ಕ್ಯಾನಿಗೆ ಜಗಳಾಡೋದು ಚಲೋ ಅಲ್ಲಪ್ಪ.
ಯಾಕೆ ಚಲೋ ಅಲ್ಲ ಅಂತಂದು ಯಪ್ಪ ಯಪ್ಪ ನಿನಗೆ ತಪ್ಪಿಸ್ಕೊಳ್ಳೋಷ್ಟು ನೀ ತಗೊಂಡು ಕೊಡಿ, ನನಗೆ ತಪ್ಪಿಸ್ಕೊಳ್ಳೋಷ್ಟು ನಾ ತಗೊಂತೀನಿ. ಅಲ್ಲಿ ಹಂಗಂದ್ರ ನಾನು ನೀನು ಬ್ಯಾರೆ ಬ್ಯಾರೆ ಹೇಳಿ. ಹೌದು ನೋಡ್ಯಪ್ಪ, ಹೆಂಗ ನಾನೀ ಮಾಡೋ ಹಲ್ಕಟ್ಟು ಕೆಲಸ ರಟ್ಟು ಮಾಡಕ್ ನೀವು ಅಂದ ನಾವಿಬ್ರು ಬೇರೆ ಬೇರೆ ಆಗಿಬಿಟ್ಟಿವಿ. ಲಾವಣ್ಯ ಹಾಕಿರಿ ಅವೇಕಿ ಬರ್ರಿ ಹೆಣ್ಮಕ್ಳಿಗೆ ಹಂಗ ಒಂದ್ ಅಕ್ಷರಲ್ಲೇ ಕರಿಬಾರ್ದೆ. ಸ್ಟೇಜ್ ಕಡೆ ಗಟ್ಲಾದ ನೋಡ್ಕೋಬೇಕು, ಏನಾರಲ್ಲಿ ಪೊಲೀಸರು ನೋಡ್ಬೇಕು. ಸಣ್ಣವ ಕಳ್ಕೋಬೇಕ್ಲೇ ಹುಡುಗಿ ನಾವೇ ನಂಗೊಂದ್ ಲೀಟರ್ ಹಾಲು ಹಾಕಿ. ಏನಿದು ಲೇ ಹುಡುಗಿ ಲಾವಿ ಅಲ್ಲ, ಹೇಳುದು ಆಚಾರ, ತಿನ್ನುದು ಬದ್ನಿಕಾಯಿ ಅಂತ ಶಾಸ್ತ್ರ ಮಾಡ್ಯಾರಲ್ರಿ. ನೀವು ನೋಡೇ ಮಾಡಿರ್ಬೇಕು ಅವ್ರು. ಅಲ್ಲ ನನಗ ಯವ್ವ ಯಕ್ಕ ಅಂತ ಅನ್ಲೇ ವಾಸ ಅಂತಂದು ಬುದ್ಧಿ ಹೇಳಿಕೆ ಹಾಕಿ ತಾನು ಲೇ ಹುಡುಗಿ ಲಾವಿ ಅಂತಿ. ಬಾಯಾಗ ನಾರು ಹುಣ ಹಾಕ್ಲಿ. ಅಲ್ಲ ನೀವಿಬ್ರು ತಂದೆ ಮಕ್ಕಳಿಗೆ ಒಂದ ಚಾಣಿಗೆ ಈ ನಮ್ನೆ ಬಡದಾಡಿದ್ರ ನಾ ಯಾರಿಗಂತೆ ಹಾಕ್ಲಿಲ್ಲ. ನೋಡಲ್ಲ ಅವನ್ಯ ಯಾರ ಪಾತ್ರೆ ಗಟ್ಟಿ ಐತಿ ಅವ್ರ ಹಾಕು. ಮತ್ತೆ ನಿನ್ನ ಹಾಲು ಕುಡಿದು ದಕ್ಕಿಸ್ಕೊಳ್ಳೋಷ್ಟು ಅಲ್ಲಲ್ಲ, ನಿನ್ನ ಕ್ಯಾನಿನೊಳಗಲ ಹಾಲು ಕುಡಿದು ದಕ್ಕಿಸ್ಕೊಳ್ಳೋಷ್ಟು ತಾಕತ್ತು ಯಾರಿಗೆ ಐತಿ ಅವ್ರಿಗೆ ಹಾಕು. ನಂದೊಂದು ಪಾತ್ರ ಆಗೈತಿ, ಹೊಸ ಆಗೈತಿ, ಹೊಲಿತೈತಿ. ಆದ್ರೆ ಏನೇ ಹೇಳ್ರಿ ಸಟ್ರ, ನಿಮ್ದು ಎಲ್ಲಿ ಬೇಕ್ರಿ ನೆಗ್ಗೈತ್ರಿ. ಯಾವನ್ಯ ನಂದು ಹೆಂಗೈತಿ ಹಾಲಿನ ಪಾತ್ರೆ? ಅಯ್ಯಯ್ಯಯ್ಯೋ ನಿದ್ದೇನು ಕೇಳ್ತಿ ಒಂದೇ ಒಬ್ಬನೇ ತೊಳ 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 ಅಂತ ಹೊಳಿತಿದ್ದೆ. ನೋಡ್ರಿ, ನಾನು ನಿಮ್ಮಿಬ್ರಿಗೆ ತಂದೆಗೆ ತಂದೆ ಮಕ್ಕಳಿಗೆ ಹಾಲು ಹಾಕಿ ನಾನು ನಿಮ್ಮಿಬ್ರಿಗೆ ನಿಷ್ಠ ಆಗೋದಿಲ್ಲ. ಇನ್ನು ಮುಂದೆ ನಿಮ್ಮ ಮನೆಗೆ ಹಾಲು ಕೆಟ್ಟ ಹುಡುಗಿ ಐತ್ರಿ ಇದು. ಅಲ್ಲ ಇದು ವ್ಯಾಪಾರ ಯಾರ ಜೊತೆ ಹೊಂದಕ್ಕಾಗತಿ ಅವ್ರಿಗೆ ಹಾಲು ಕೊಟ್ಟು ಅಲ್ಲಲ್ಲ ಹಾಲು ಹಾಕಿ ಹೋಗೋದು ಬಿಟ್ಟು ಹಂಗ ಹೋತಲ್ರಿ ಮಣ್ಣು ಹುಡುಗಿ. ಯಪ್ಪ ಅದು ರೊಕ್ಕಕ್ಕೆ ಹಣಕ್ಕೆ ಬೆಲೆ ಕೊಡೋ ಹುಡುಗಿ ಅಲ್ಲೋ ಯಪ್ಪ, ಗುಣಕ್ಕೆ ಬೆಲೆ ಕೊಡೋ ಹುಡುಗಿ, ಪರ್ಸನಾಲಿಟಿಗೆ ಫಿಗರ್ಗೆ ಬೆಲೆ ಕೊಡೋ ಅಂತ, ಮುಖ್ಯವಾಗಿ ವಯಸ್ಸಿಗೆ ಬೆಲೆ ಕೊಡೋ ಹುಡುಗಿ. ಅರ್ಥ ಆಗ್ತಿಲ್ಲ? ನಾನು ಬರ್ತೀನಪ್ಪೋ ಯಪ್ಪ. ಹೌದಾ? ಹುಚ್ಚ ಏನು ಹುಚ್ಚಿಡ್ದೈತ್ರಿ ಆ ಹುಡುಗಿದಿವಂಗ. ಹೇಳ್ತಿದ್ರು ಆ ಹದಿಹರದ ಹರನಿಗೆ ನಾನೇ ಜವಾನ ಅಲ್ಲಲ್ಲ ಯಜಮಾನ. ಕಂಡಾಗ ಕನ್ನಡದ ಕರಿಯಮ್ಮನ ಕುಡಿ ಕೈ ಮಾಡಿ ಬಿಟ್ಟು ಆಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೆ ಚೆನ್ನಾಗಿರ್ತಿತ್ತು. ದಯೆ ಕರುಣೆ ತುಂಬುವ ಧನ್ವಂತರಿಗಳು ಅತಿ ವಿರಳಪ್ಪ ಈ ಕಾಲದಲ್ಲಿ. ಅಲ್ಲದೆ ಈ ನಿನ್ನ ಕಾಯಿಲೆ ಬೇಗ ಗುಣವಾಗುವುದಲ್ಲಪ್ಪ, ಬೇಗ ಗುಣವಾಗುವುದಲ್ಲ. ಅಶುಭವನ್ನಾಗಬೇಡಿ. ಇನ್ನು ಮೇಲೆ ಇದು ಸತ್ತಂತೆ ನನ್ನ ಬಾವು. ನೀವಿಂತ ಮಾತು ಮಾತಾಡ್ಬಿಡಿ ಅಪ್ಪಾಜಿ. ಗುರುಜಿ, ತಾವೇ ಈ ರೀತಿ ಭಾವಿಸುವುದಾದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾವು ಇದ್ದು ಸತ್ತಂತೆ. ಗುರುಜಿ, ಇಷ್ಟು ಬೇಗನೆ ಮನೆಗೆ ಬರೋ ಪ್ರಮೇಯ ಆದ್ರೂ ಏನಿತ್ತು ಗುರುಜಿ ನಿಮಗೆ? ಇನ್ನು ನಾನು ಬದುಕಲಾರಪ್ಪ, ನಾನು ಬದುಕಲಾರೆ. ಅಪ್ಪಾಜಿ, ನೀವು ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾ ಭಯವಾಗುತ್ತೆ ಅಪ್ಪಾಜಿ, ನನಗೆ ತುಂಬಾ ಭಯವಾಗುತ್ತೆ. ವಯಸ್ಸಾದ್ರೆ ಆ ಹೆಸರೇ ಆಗ್ತದೆ. ನಾನಿನ್ನು ಬದುಕಲಾರಮ್ಮ, ನಾನಿನ್ನು ಬದುಕಲಾರೆ. ಗುರುಜಿ, ಮೊದಲೇ ನಿಮ್ಮ ಶ್ವಾಸ ಸರಿ ಇಲ್ಲ ಅಂತ ಅದರಲ್ಲಿ
ಈ ರೀತಿ ಮನಸ್ಸಿಗೆ ಬೇಜಾರಾಗುವ ಹಾಗೆ ಮಾತಾಡಿದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಗೊತ್ತಿಲ್ಲ ಗುರುಜಿ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು? ಬದುಕಿಗೆ ಭಯಪಟ್ಟರೆ ಹೇಗಮ್ಮ? ಆ ಭಗವಂತ ಬಾಯಂದಾಗ ನಾನು ನೀನು ಎಲ್ಲರೂ ಅವನ ಪಾದ ಸೇರಲೇಬೇಕು. ಅಲ್ಲದೆ ನನ್ನ ದೇಹದ ಸ್ಥಿತಿ ನನಗೆ ಅರಿವಾಗ್ತಾ ಇದೆ. ಆ ಪರಮಾತ್ಮ ಪಾರಮಾರ್ಥದಿಂದ ದೂರಾಗಿ ತನ್ನ ಪಾದ ಸೇರಲು ಪಾಪ ಎಂದು ಕರೆಯುತ್ತಿದ್ದಾನಮ್ಮ, ಕರೆಯುತ್ತ. ಗುರುಜಿ, ಹೌದು, ಆ ಜಗಚ್ಚಾಲಕ ನಿಯಮವನ್ನು ಉಲ್ಲಂಘಿಸಿ ನಡೆಯುವುದು ಮಾನವರಾದ ನಮ್ಮಿಂದ ಅಸಾಧ್ಯ. ಮಗು, ನನ್ನ ಶಿಷ್ಯರಂಗದಲ್ಲಿ ನನ್ನ ಅಚ್ಚುಮೆಚ್ಚಿನ ನೆಚ್ಚಿನ ಶಿಷ್ಯ ನೀನು. ಲತಾ, ನೀನು ಅಷ್ಟೇ ಮಗು. ದಯಾನಂದ, ನಾನಿನ್ನು ಬಹಳ ದಿನ ಬದುಕಲಾರೆ. ಈ ಸಮಯದಲ್ಲಿ ನಾನು ನಿನ್ನೊಡನೆ ಒಂದು ಮಾತು ಕೇಳಿವೆ, ನಡೆಸಿಕೊಡ್ತೀನಪ್ಪ. ಗುರುಜಿ, ನಡೆಸಿಕೊಡುವೆಯಾ ಅಂತ ಕೇಳಬೇಡಿ, ನಡೆಸಿಕೊಡುವಂತ ಆಜ್ಞೆ ಮಾಡಿ. ನನಗೆ ಗೊತ್ತು ದಯಾನಂದ, ನನಗೆ ಗೊತ್ತು ನಿನ್ನ ಮನಸ್ಸು ಎಷ್ಟು ಪವಿತ್ರವಾದದ್ದು ಎಂದು. ಅದಕ್ಕೆ ಆ ದೇವರನಿಗೆ ಸಿರಿ ಸಂಪತ್ತು ಕೊಡುವುದರ ಜೊತೆಗೆ ಒಳ್ಳೆ ಸದ್ಗುಣಗಳನ್ನು ದಯಪಾಲಿಸಿದ್ದಾನೆ. ಗುರುಜಿ, ಈಗ ನನ್ನಿಂದ ಏನಾಗಬೇಕು ಹೇಳಿ. ನಾನು ಈ ಲೋಕವನ್ನು ಹರಿದುಕೊಂಡಾಕ್ಷಣ ಈ ನನ್ನ ಮಗಳು ಆಶಾ ಯಾರೂ ದಿಕ್ಕಿಲ್ಲದ ಅನಾಥವಾಗಿ ಬಿಡುತ್ತಾನೆ. ಭಯವಾಗ್ತಾ ಇದೆ. ಚಿಚೆ ಗುರುಜಿ, ಅಂತಹ ಮಾತನಾಡಬೇಡಿ. ಯಾಕೆ ನಾನಿಲ್ಲವೇ, ಲತಾ ಇಲ್ಲವೇ? ಆಶಾ ನನ್ನ ಸಹೋದರಿ ಇದ್ದ ಹಾಗೆ, ಅವಳ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಅವಳ ಜೀವನದ ಹೊಣೆ ನಮಗೆ ಸೇರಿದ್ದು. ಲತಾ, ದಯಾನಂದ, ನನ್ನ ಮಗಳ ಬಾಲ ಬುನಾದಿಯನ್ನು ಭದ್ರಗೊಳಿಸಿ ಅವಳನ್ನು ಸುಖವಾಗಿ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ಬರಿಗೆ ಸೇರಿದ್ದಪ್ಪ, ನಿಮ್ಮಿಬ್ಬರಿಗೆ ಸೇರಿದ್ದು. ಗುರುಜಿ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ಆಶಾಳ ಬಾಳನ್ನ ಬಂಗಾರವಾಗಿಸುವ ಹೊಣೆ ನಮಗ್ ಸೇರಿದ್ದು. ನಿಮ್ಮ ಪ್ರಮಾಣ ಮಾಡಿ ಹೇಳ್ತೀವಿ ಗುರುಜಿ ಮಾತನ್ನ. ಆ ಭಗವಂತ ನಿಮಗೆ ಒಳ್ಳೆದು ಮಾಡಿ ಮಾರ್ಗ ಮಧ್ಯದಲ್ಲಿ ನಿಮಗೆ ತೊಂದರೆ ಕೊಟ್ಟೆ. ಚೇಚೆ ತಪ್ಪನ್ನು ಗುರುಜಿ, ನಾವೇ ನಿಮಗೆ ತೊಂದರೆ ಕೊಟ್ಟಂತಾಯ್ತು. ಆ ಗುರುಜಿ, ಸದ್ಯ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮ್ಮ ಔಷಧೋಪಚಾರಕ್ಕಾಗಿ ಹಣ ಬೇಕಾದ್ರೆ ಆಶಾಳನ್ನ ಕಳಿಸಿ ನಾನು ಕೊಟ್ಟು ಕಳಿಸ್ತೀನಿ. ಹಾಗೆ ಆಗಿದೆ. ಆಶಾ, ನಡೆಯ. ಆಶಾಳ ಜೀವನದ ಜವಾಬ್ದಾರಿ ನಮ್ಮದು ಅಂತ ಗುರುಜಿಯವರ ಪಾದ ಮುಟ್ಟಿ ಪ್ರಮಾಣ ಮಾಡಿದ್ರು. ಮುಂದೆ ಏನ್ರಿ ಮಾಡೋದು? ಮಾಡೋದೇನಿದಿರಲ್ಲ, ಅನುರೂಪನಾದ ಒಳ್ಳೆಯ ವರನನ್ನ ಹುಡುಕಿ ವಿಜೃಂಭಣೆಯನ್ನ ಮದುವೆ ಮಾಡಿದ್ರಾಯ್ತು. ಮದುವೆ ಮಾಡ್ಕೊಳ್ಳೋ ವರ ಮಹಾಶಯ ಬಾಯಿಗೆ ಬಂದ ಹಾಗೆ ವರದಕ್ಷಿಣೆಯನ್ನು ಕೇಳಿದ್ರೆ ಕೊಟ್ರಾಯ್ತು. ನನಗೊಬ್ಳು ತಂಗಿ ಇದ್ರೆ ನಾನು ನಿಂತು ಮದುವೆ ಮಾಡ್ತಿರ್ಲಿಲ್ವೇ? ನೀನ್ ಯಾಕೆ ತಲೆ ಕೆಡಿಸ್ಕೋತೀಯಲ್ಲ? ನಡಿ. ಸರಿ, ಬನ್ನಿ.